ಮಾಡೋಣ. ಇಲ್ಲಿ ನಾನು ತಗೊಂಡಿರುವಂಥ ಮೊದಲನೇ ಪ್ರಾಬ್ಲಮ್, ಇನ್ ಎ ಕಾಲೇಜ್ 60% of students are girls. In a random sample of 3 students, find the probability of getting 2 girls, at least 1 girl. ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಕೊಟ್ಟಿರುವಂಥ ಪ್ರಾಬ್ಲಮ್ಮು ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಹೌದಾ ಅಲ್ವೋ ಅನ್ನೋದು. ಇಲ್ಲಿ 2 ಔಟ್ಕಮ್ ಮಾತ್ರ ಪಾಸಿಬಲ್. ಏನು, ಕಾಲೇಜಲ್ಲಿ ಒಂದು ಗರ್ಲ್ಸ್ ಸ್ಟೂಡೆಂಟ್ಸ್ ಇರಬೇಕು, ಇಲ್ಲ ಬಾಯ್ಸ್ ಸ್ಟೂಡೆಂಟ್ಸ್ ಇರಬೇಕು. ಸೊ 2 ಔಟ್ಕಮ್ ಇರೋದ್ರಿಂದ ಇದನ್ನ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಪ್ರಾಬ್ಲಮಲ್ಲಿ ಕ್ವಶನ್ ಕೇಳುವಾಗ ಗರ್ಲ್ಸ್ ಮತ್ತು ಗರ್ಲ್ ಇರೋದ್ರಿಂದ ನಾವು ಪ್ರಾಬಬಿಲಿಟಿ ಫಂಕ್ಷನ್ನು ಗರ್ಲ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದಾಗಿ ತಗೋಬೇಕು. ದಟ್ ಈಸ್ ಲೆಟ್ ಪ್ರಾಬಬಿಲಿಟಿ ಆಫ್ ಎಕ್ಸ್ ಬಿ ನಂಬರ್ ಆಫ್ ಗರ್ಲ್ಸ್. ಈಗ ಇಲ್ಲಿ ಕೊಟ್ಟಿರುವಂಥ ಡೇಟಾನ ನಾವು ಎಂಟ್ರಿ ಮಾಡ್ಕೊಳ್ಳೋಣ. ಏನೇನು ಡೇಟಾ ಕೊಟ್ಟಿದ್ದಾರೆ? ಮೊದಲನೇದಾಗಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಅಲ್ಲಿಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು n ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಗಿವನ್ n is equal to 3 and 60% of students are girls ಅಂತ ಹೇಳಿರೋದ್ರಿಂದ we will take p as 60% ಅಥವಾ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 0.6 ಅಂತ ಆಗುತ್ತೆ. ಸೊ p 60% ಆದರೆ q ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋತೀವಿ. q is equal to 1 minus p, that is equal to 1 minus 0.6 which is equal to 0.4. ಈ ರೀತಿ ಸಿಂಪ್ಲಿಫೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ PMF ನ ಫೈಂಡ್ ಔಟ್ ಮಾಡ್ಕೋಬೇಕು. we know PMF of binomial distribution, that is p of x is equal to ncx p power x q power n minus x. ಈಗ ಕೊಟ್ಟಿರೋಂಥ ವ್ಯಾಲ್ಯೂಸ್ನ ಈ ಪರ್ಟಿಕ್ಯುಲರ್ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ದಟ್ ಈಸ್ n ವ್ಯಾಲ್ಯೂ ಗೊತ್ತಿದೆ 3cx, p ವ್ಯಾಲ್ಯೂ ಕೂಡ ಗೊತ್ತಿದೆ 0.6 ಪವರ್ x and q ವ್ಯಾಲ್ಯೂ ಕೂಡ ಗೊತ್ತಿದೆ, ದಟ್ ಈಸ್ 0.4 ಪವರ್ n ಮೈನಸ್ ಎಕ್ಸ್ ಅಂತಂದರೆ ನಾವು 3 ಮೈನಸ್ ಎಕ್ಸ್ ಅಂತ ತಗೊಳ್ತೀವಿ. ಈಗ ಫಸ್ಟ್ ಕ್ವೆಶನ್ ಅನ್ನ ಅಡ್ರೆಸ್ ಮಾಡೋಣ. ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎಕ್ಸಾಕ್ಟ್ಲಿ 2 ಗರ್ಲ್ಸ್. ಅಂದರೆ 3 ಜನನ ಚೂಸ್ ಮಾಡೋದ್ರಲ್ಲಿ 2 ಗರ್ಲ್ಸ್ ಆಗಿರಬೇಕು ಅಂತ. ಇದಕ್ಕೆ ನಾವು ತಗೊಳ್ಳುವಂಥದ್ದು ಪಿ ಆಫ್ ಎಕ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 2 ಇರೋದ್ರಿಂದ ಈಸ್ ಈಕ್ವಲ್ ಟು 2 ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಈ PMFಗೆ ನಾವು ಎಕ್ಸ್ ವ್ಯಾಲ್ಯೂ 2ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀವಿ. ದಟ್ ಈಸ್ 3c2 ಇಂಟು 0.6 ಪವರ್ 2 ಇಂಟು 0.4 ಪವರ್ 3 ಮೈನಸ್ 2. ಈಗ 3c2ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ವಿ ಗೆಟ್ 3 ಇಂಟು 2 ಡಿವೈಡೆಡ್ ಬೈ 2 ಇಂಟು 1 ಇಂಟು 0.6ನ ಸ್ಕ್ವೇರ್ ಮಾಡಿದಾಗ ವಿ ಗೆಟ್ 0.36 ಇಂಟು 0.4 ಟು ದ ಪವರ್ ಆಫ್ 3 ಮೈನಸ್ 2 ಅಂತ ಇದೆ. 3 ಮೈನಸ್ 2 ಮಾಡಿದ್ರೆ 1 ಬರುತ್ತೆ. 0.4 ಟು ದ ಪವರ್ ಆಫ್ 1 ಅಂತಂದ್ರೆ 0.4 ಆಗುತ್ತೆ. ಈಗ ಇದ್ರ ವ್ಯಾಲ್ಯೂಸ್ನ ಸಿಂಪ್ಲಿಫೈ ಮಾಡಿದ್ರೆ ದಟ್ ಈಸ್ 2 ಕ್ಯಾನ್ಸಲ್ ಆಗುತ್ತೆ. ಸೊ 3 ಇಂಟು 0.36 ಇಂಟು 0.4 ಮಾಡಿದ್ರೆ ನಮಗೆ ಸಿಗೋಂಥ ವ್ಯಾಲ್ಯೂ 0.432 or 43.2%. ಈ ರೀತಿ ಇದನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಏನು ಕೇಳಿದ್ದಾರೆ? ಅಟ್ಲೀಸ್ಟ್ 1 ಗರ್ಲ್ ಅಂತ ಕೇಳಿದ್ದಾರೆ. ಅಟ್ಲೀಸ್ಟ್ 1 ಗರ್ಲ್ ಅಂತಂದ್ರೆ ಮಿನಿಮಮ್ 1 ಗರ್ಲ್ ಇರಬೇಕು, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇರ್ಬೋದು. ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಗ್ರೇಟರ್ ಆರ್ ಈಕ್ವಲ್ ಟು 1 ಅಂತ ಮಾಡ್ತೀವಿ. ಗ್ರೇಟರ್ ಆರ್ ಈಕ್ವಲ್ ಟು 1 ಅಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 3. ಇಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದ್ರ ಬದಲು ಶಾರ್ಟ್ ಕಟ್ ಮೆಥಡ್ನ ಫಾಲೋ ಮಾಡ್ತೀವಿ. ದಟ್ ಈಸ್ 1 ಮೈನಸ್ ಪಿ ಆಫ್, ಇದು ಗ್ರೇಟರ್ ಆರ್ ಈಕ್ವಲ್ ಟು 1 ಇದೆ, ಸೊ ಎಕ್ಸ್ ಇಸ್ ಲೆಸ್ ದ್ಯಾನ್ 1 ಅಂತ ತಗೊಳ್ತೀವಿ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ ಪಿ ಆಫ್ ಲೆಸ್ ದ್ಯಾನ್ 1 ಅಂತಂದ್ರೆ 0 ಆಗಿರಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 0. ಈಗ 0ನ ನಾವು PMFಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನೋಡೋಣ. ದಟ್ ಈಸ್ we know
P of x is equal to 0 is equal to 3c0 into 0.6 power 0 into 0.4 power 3 minus 0. This is equal to NC0 ವ್ಯಾಲ್ಯೂ ಯಾವಾಗಲೂ 1 ಆಗಿರುತ್ತೆ. ಸೊ ಇದನ್ನ 1 ಅಂತ ಬರ್ಕೊಂಡ್ವಿ. Into 0.6 raised to the power of 0 is also equal to 1 into 0.4 to the power of 3 minus 0. 3 minus 0 ಅಂದರೆ 3 ಆಗುತ್ತೆ. So 0.4 to the power of 3 is 0.064. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ we get 0.064. ಈಗ ಇದನ್ನ ನಾವು ಈ ಈಕ್ವೇಶನ್ಗೆ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ 1 minus 0.064. ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ we get 0.936 or 93.6%. ಈ ರೀತಿ ಇದನ್ನ ಸಾಲ್ವ್ ಮಾಡಬಹುದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಸೇಸ್ ಆನ್ an average one telephone out of 15 is found to be busy. What is the probability that if 6 randomly selected telephone numbers are called, none of the telephone is busy, similarly less than 2 telephones are busy? ಈ ಪ್ರಾಬ್ಲಮ್ ಅಲ್ಲಿ ಏನು ಹೇಳಿದ್ದಾರೆ, 15 ಕಾಲ್ನ ಮಾಡಿದ್ರೆ ಅದರಲ್ಲಿ ಅಟ್ಲೀಸ್ಟ್ 1 ಟೆಲಿಫೋನು ಬ್ಯುಸಿ ಬರುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಗೆ 2 ಔಟ್ಕಮ್ ಬರಕ್ಕೆ ಸಾಧ್ಯ. ಕಾಲ್ ಮಾಡಿದಾಗ ಒಂದು ಬ್ಯುಸಿ ಬರಬೇಕು, ಇಲ್ಲ ರಿಂಗ್ ಆಗಬೇಕು. ಸೊ ಇಲ್ಲಿ 2 ಆಪ್ಷನ್ ಇರೋದ್ರಿಂದ ಇದನ್ನ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಗೆ ಗಿವನ್ ಪಿ ವ್ಯಾಲ್ಯೂ ಏನಾಗುತ್ತೆ, 1 out of 15 is busy ಅಂತ ಇರೋದ್ರಿಂದ P can be written as 1 by 15. ಅಲ್ಲಿಗೆ Q ಏನಾಗುತ್ತೆ, Q is equal to 1 minus 1 by 15 which is equal to 14 by 15 ಅಂತ ಆಗುತ್ತೆ. ಇಲ್ಲಿ ನಾವು ಏನಕ್ಕೆ ಇದನ್ನ ಪಾಯಿಂಟ್ಗೆ ರೆಡ್ಯೂಸ್ ಮಾಡ್ಕೊತಾ ಇಲ್ಲ ಅಂತಂದ್ರೆ 1 by 15 ಮಾಡಿದ್ರೆ ಪಾಯಿಂಟ್ ಆದ್ಮೇಲೆ ನಮಗೆ ರೆಕರಿಂಗ್ ನಂಬರ್ ಬರುತ್ತೆ, ಸುಮಾರು ನಂಬರ್ಗಳು ಬರುತ್ತೆ. ಸೊ ಅದನ್ನ ನಾವು ಸಿಂಪ್ಲಿಫೈ ಮಾಡೋದಕ್ಕೆ ಇಟ್ ಇಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ಹಾಗಾಗಿ ನಾವು ಇದನ್ನ ಫ್ರಾಕ್ಷನ್ ಆಸ್ ಇಟ್ ಈಸ್ ರಿಟೈನ್ ಮಾಡ್ಕೊಂಡ್ವಿ. ದೆನ್ ಇಲ್ಲಿ ವಾಟ್ ಈಸ್ ದ ಪ್ರಾಬಿಲಿಟಿ ದಟ್ ಇಫ್ 6 randomly selected ಟೆಲಿಫೋನ್ ನಂಬರ್ಸ್ ಆರ್ ಕಾಲ್ಡ್, ಅಲ್ಲಿಗೆ ಈ 6 ಅನ್ನೋದೇನು, 6 ಅನ್ನೋದು n is equal to 6 ಅಂತ ಆಯಿತು. ಈಗ ಬಿಸಿ ಅನ್ನೋದನ್ನ ನಾವು ಪ್ರಾಬಬಿಲಿಟಿ ಫಂಕ್ಷನ್ ಆಗಿ ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ. ಅಲ್ಲಿಗೆ ಲೆಟ್ P of x be telephone numbers that are busy. ಇಷ್ಟಾದ್ಮೇಲೆ ಈಗ ನಾವು PMF ನ ಬರ್ಕೋಬೇಕು. PMF is equal to P of x is equal to x, that is equal to NCx P power x Q power n minus x. ಈಗ ಇಲ್ಲಿಗೆ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. n ವ್ಯಾಲ್ಯೂ ಗೊತ್ತಿದೆ 6, cx, p ವ್ಯಾಲ್ಯೂ ಏನಿದೆ 1 by 15 to the power of x, ಹಾಗೆ q ವ್ಯಾಲ್ಯೂ ಏನಿದೆ 14 by 15 to the power of 6 minus x. ಈ ರೀತಿ ನಾವು PMF ನ ಬರ್ಕೊಂಡ್ವಿ. ಈಗ ಸಬ್ ಕ್ವೆಶ್ಚನ್ ಅನ್ನ ಆನ್ಸರ್ ಮಾಡ್ಕೊಂಡು ಹೋಗೋಣ. ಸಬ್ ಕ್ವೆಶ್ಚನ್ 1 ಏನು ಕೇಳಿದ್ದಾರೆ, ನನ್ ಆಫ್ ದ ಟೆಲಿಫೋನ್ ಇಸ್ ಬಿಸಿ. ನನ್ ಅಂತಂದ್ರೆ ನೋ ಅಂತ ಅರ್ಥ. ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಏನಂತ ತಗೊಳ್ತೀವಿ, 0 ಅಂತ ತಗೊಳ್ತೀವಿ. ಎಕ್ಸ್ ಇಸ್ ಈಕ್ವಲ್ ಟು 0. ಈಗ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ದಟ್ ಇಸ್ 6c0 ಇಂಟು 1 by 15 to the power of 0 into 14 by 15 to the power of 6 minus 0. 6c0 nc0 ವ್ಯಾಲ್ಯೂ 1 ಆಗಿರುತ್ತೆ. ಸೊ 1 into 1 by 15 to the power of 0. ಎನಿ ನಂಬರ್ ರೈಸ್ ಟು ದ ಪವರ್ ಆಫ್ 0 is always equal to 1. ಅದಕ್ಕೆ ಅದು 1 ಅಂತ ತಗೊಳ್ತೀವಿ. ಇನ್ನು 14 by 15 to the power of 6 minus 0 ಅಂತಂದ್ರೆ 6 ಅಂತ ಆಗುತ್ತೆ. ಸೊ 14 6 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ, ಡಿವೈಡೆಡ್ ಬೈ 15 ಕೂಡ 6 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತೀವಿ. ಅವಾಗ ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ ಅಂದರೆ
ಸೊ ಇದ್ರ ವ್ಯಾಲ್ಯೂ ಅಂದರೆ 14⁻6 ವ್ಯಾಲ್ಯೂ ಏನಾಗುತ್ತೆ 75,29,536 ಆಗುತ್ತೆ. ಡಿವೈಡೆಡ್ ಬೈ 15⁻6 ಮಾಡಿದ್ರೆ ನಮಗೆ ಸಿಗೋಂಥ ವ್ಯಾಲ್ಯೂ 1,13,90,625. ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮ್ಗೆ ಏನು ಸಿಗುತ್ತೆ ವ್ಯಾಲ್ಯೂ ಅಂತಂದ್ರೆ 0.6610 ಆರ್ 66.10%. ಇದು ಫಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ಗೆ ಆನ್ಸರ್ ಆಯಿತು. ಈಗ ಸೆಕೆಂಡ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಏನು ಕೇಳಿದ್ದಾರೆ, ಲೆಸ್ ದ್ಯಾನ್ 2 ಟೆಲಿಫೋನ್ಸ್ ಆರ್ ಬಿಸಿ. ಲೆಸ್ ದ್ಯಾನ್ 2 ಅಂತಂದಾಗ ನಾವು ಡೈರೆಕ್ಟ್ ಆಗಿ ಎಕ್ಸ್ ಇಸ್ ಲೆಸ್ ದ್ಯಾನ್ 2 ಅಂತ ತಗೊಳ್ತೀವಿ. ಸೊ ಲೆಸ್ ದ್ಯಾನ್ 2 ಅಂತಂದ್ರೆ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಲೆಸ್ ದ್ಯಾನ್ 2 ಬರೋದು ಎರಡು ನಂಬರ್ಸ್ ಯಾವ್ದು, ಒಂದು p ಆಫ್ x is equal to 0 ಆಗಿರಬೇಕು, ಇನ್ನೊಂದು p ಆಫ್ x is equal to 1 ಆಗಿರಬೇಕು. ಸೊ ನಮಗೆ x is equal to 0 ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು x is equal to 1. ಇದನ್ನ ಹೇಗೆ ಫೈಂಡ್ ಔಟ್ ಮಾಡೋದು, p ಆಫ್ x is equal to 1 is equal to LCx ಅಂದರೆ 6c1 into 1/15 to the power of 1 into 14/15 to the power of 6 minus 1. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಈಗ 6c1 ಅಂತಂದ್ರೆ we know ಅದ್ರ ವ್ಯಾಲ್ಯೂ 6 ಆಗಿರುತ್ತೆ ಅಂತ. ಸೊ 1/15 to the power of 1 ಅಂತಂದ್ರೆ 1/15 ಅಂತಾನೆ ಆಗುತ್ತೆ. ನೆಕ್ಸ್ಟ್ 6 minus 1 is 5. ಅಲ್ಲಿಗೆ 14 to the power of 5 ಹಾಗೆ 15 to the power of 5 ಮಾಡಿದ್ರೆ ನಮಗೆ ಸಿಗುವಂತ ವ್ಯಾಲ್ಯೂ ಏನು ಅಂದ್ರೆ 5,37,824 divided by 7,59,375. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಅಂದ್ರೆ ನ್ಯೂಮರೇಟರ್ ಅಲ್ಲಿ ಇರೋಂಥ ನಂಬರ್ಸ್ನೆಲ್ಲ ಮಲ್ಟಿಪ್ಲೈ ಮಾಡಿಕೊಂಡು ಹಾಗೆ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಇರೋಂಥ ನಂಬರ್ಸ್ನ ನಾವು ಮಲ್ಟಿಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ತೀವಿ. ಅವಾಗ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 11390625. ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಮೇಲೆ ನಮಗೆ ಬರುವಂತ ವ್ಯಾಲ್ಯೂ 32,26,944 ಡಿವೈಡೆಡ್ ಬೈ 1,13,90,625. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಗುವಂತ ವ್ಯಾಲ್ಯೂ 0.2833 ಆರ್ 28.33%. ಈಗ ಈ ವ್ಯಾಲ್ಯೂಸ್ನ ಈ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. we know x is equal to 0 ವ್ಯಾಲ್ಯೂ ಏನಿದೆ 0.6610 ಪ್ಲಸ್ ಇದರ ವ್ಯಾಲ್ಯೂ ಏನು ಬಂತು x is equal to 1 ಅನ್ನೋದ್ರದ್ದು 0.2833. ಸೊ ಇದೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಸಿಗೋಂಥ ವ್ಯಾಲ್ಯೂ 0.9443 ಆರ್ 94.43%. ಈ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. A box contains 100 mangoes, 20% of which are found to be defective, 6% of which are selected randomly for inspection. Find out the probability that all are defective, ಹಾಗೆ all are good, at least 1% is defective and at most 2% are defective. ಈ ಪ್ರಾಬ್ಲಮ್ ಅಲ್ಲಿ ಅಗೈನ್ ವಿ ಹ್ಯಾವ್ ಟು ಚೆಕ್ ವೆದರ್ ದಿಸ್ ಇಸ್ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಆರ್ ನಾಟ್. ಇಲ್ಲಿ ಮ್ಯಾಂಗೋಸ್ ನ ಕನ್ಸಿಡರ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ, ಡಿಫೆಕ್ಟಿವ್ ಇದೆ ಅಂತ. ಎರಡು ಆಪ್ಷನ್ ಸಾಧ್ಯ, ಒಂದು ಡಿಫೆಕ್ಟಿವ್ ಆಗಿರ್ಬೇಕು, ಇನ್ನೊಂದು ಚೆನ್ನಾಗಿರ್ಬೇಕು. ಸೊ ಎರಡು ಆಪ್ಷನ್ ಇರೋದ್ರಿಂದ ಇದನ್ನ ನಾವು ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಕೊಟ್ಟಿರುವಂತ ಡೇಟಾಗಳನ್ನ ಮೊದಲನೇದಾಗಿ ಬರ್ಕೊಳ್ಳೋಣ. ಸೊ ಗಿವನ್ ಒಟ್ಟು 100 ಮ್ಯಾಂಗೋಸ್ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಪರ್ಸೆಂಟೇಜಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ನಾವು ಪರ್ಸೆಂಟೇಜ್ ನ ಕನ್ಸಿಡರ್ ಮಾಡ್ತೀವಿ. 20% ಆಫ್ ವಿಚ್ ಆರ್ ಫೌಂಡ್ ಟು ಬಿ ಡಿಫೆಕ್ಟಿವ್. ಅಲ್ಲಿಗೆ ಪಿ ವ್ಯಾಲ್ಯೂನ ನಾವು ಡಿಫೆಕ್ಟಿವ್ ಮ್ಯಾಂಗೋಸ್ ಅಂತ ಕನ್ಸಿಡರ್ ಮಾಡಿದ್ರೆ 20% ಆಫ್ ಇಟ್ ಅಂತಂದ್ರೆ 0.2 ಅಂತ ಆಗುತ್ತೆ.
ಹಾಗಾದ್ರೆ q ವ್ಯಾಲ್ಯೂ ಏನು 1 minus p is equal to 1 minus 0.2 that is equal to 0.8 ಅಂತ ಆಯಿತು. ಈಗ ನೆಕ್ಸ್ಟ್ ಪಾರ್ಟ್ ಏನ್ ಹೇಳಿದ್ದಾರೆ 6% ಆಫ್ ದೆಮ್ ಆರ್ ಸೆಲೆಕ್ಟೆಡ್ ರ್ಯಾಂಡಮ್ಲಿ ಫಾರ್ ಇನ್ಸ್ಪೆಕ್ಷನ್ ಅಂತ ಹೇಳಿದ್ದಾರೆ. ಅಲ್ಲಿಗೆ 6% ನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ನಾವೇನಂತ ತಗೊಳ್ತೀವಿ n ಅಂತ ತಗೊಳ್ತೀವಿ. 6% ಅಂತಂದಾಗ 6% ಆಫ್ ವಾಟ್, ಒಟ್ಟು ಎಷ್ಟು ಮ್ಯಾಂಗೋಸ್ ಇದೆ 100 ಮ್ಯಾಂಗೋಸ್ ಇದೆ. ಸೊ 6% ಆಫ್ 100 ಇಸ್ ಈಕ್ವಲ್ ಟು 6 ಆಗುತ್ತೆ. ಅಲ್ಲಿಗೆ n ವ್ಯಾಲ್ಯೂ 6 ಅಂತ ಆಯಿತು. ಈಗ ನಾವು ಪ್ರಾಬಬಿಲಿಟಿ ಫಂಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಪ್ರಾಬಬಿಲಿಟಿ ಆಫ್ x ಅಂದ್ರೆ p ಆಫ್ x ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಹಾಗಾದ್ರೆ ಪ್ರಾಬಬಿಲಿಟಿ ಆಫ್ x ರೆಪ್ರೆಸೆಂಟ್ ನಂಬರ್ ಆಫ್ ಡಿಫೆಕ್ಟಿವ್ ಮ್ಯಾಂಗೋಸ್. ಸೊ ಇದು p ಆಫ್ x ಆಯ್ತು. ಹಾಗಾದ್ರೆ ಏನೇನೆಲ್ಲ ಫೈಂಡ್ ಔಟ್ ಮಾಡಬೇಕು? ಮೊದಲನೇದಾಗಿ PMF ನ ಫೈಂಡ್ ಔಟ್ ಮಾಡ್ತೀವಿ. We know PMF is P of x is equal to x is equal to NCx P power x Q power n minus x. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ n ವ್ಯಾಲ್ಯೂ 6 ಇದೆ, 6cx ಇಂಟು p ವ್ಯಾಲ್ಯೂ ಏನಿದೆ 0.2 ಪವರ್ x, q ವ್ಯಾಲ್ಯೂ 0.8 ಪವರ್ 6 ಮೈನಸ್ x ಅಂತ ಆಗುತ್ತೆ. ಈಗ ನಾವು ಸಬ್ ಕ್ವೆಶನ್ಸ್ ನ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದು ಏನ್ ಕೇಳಿದ್ದಾರೆ, ಆಲ್ ಆರ್ ಡಿಫೆಕ್ಟಿವ್ ಅಂದ್ರೆ ಆರ್ ಮ್ಯಾಂಗೋನಲ್ಲಿ ಚೂಸ್ ಮಾಡಿರೋಂಥದ್ರಲ್ಲಿ ಆರು ಡಿಫೆಕ್ಟಿವ್ ಮ್ಯಾಂಗೋಸೇ ಸಿಗತ್ತೆ ಅಂತ ಅಸ್ಯೂಮ್ ಮಾಡ್ಕೋತೀವಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 6 ಅಂತ ಆಗುತ್ತೆ. ಈಗ ಇಲ್ಲಿ ಬರ್ಕೊಂಡಿರೋಂಥ PMF ಗೆ ನಾವು ಎಕ್ಸ್ ವ್ಯಾಲ್ಯೂ 6 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ದಟ್ ಇಸ್ 6c6 into 0.2 power 6 into 0.8 power 6 minus 6. NCn ವ್ಯಾಲ್ಯೂ ಯಾವಾಗಲೂ 1 ಆಗಿರುತ್ತೆ. ಸೊ 6c6 ಅಂತಂದ್ರೆ ಅದ್ರ ವ್ಯಾಲ್ಯೂ 1 ಅಂತ ತಗೊಳ್ತೀವಿ. ಇನ್ನು 0.2 to the power of 6 ಇದನ್ನ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 0.000064 ಅಂತ ಆಗುತ್ತೆ. ಇನ್ನು ಇದು 0.8 to the power of 6 minus 6 ಅಂತಂದ್ರೆ ಏನು 0 ಆಗುತ್ತೆ. ಎನಿ ನಂಬರ್ raised to the power of 0 is 1. So that is equal to 1 ಅಂತ ತಗೊಳ್ತೀವಿ. That is 0.000064 ಅಂತ ಆಗುತ್ತೆ, ಅಥವಾ 0.0064%. ಈ ರೀತಿ ಇದನ್ನ ಸಾಲ್ವ್ ಮಾಡ್ಕೋಬಹುದು. ಈಗ ಸೆಕೆಂಡ್ ಪ್ರಾಬ್ಲಮ್ ಏನ್ ಕೇಳಿದ್ದಾರೆ, ಆಲ್ ಆರ್ ಗುಡ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಡಿಫೆಕ್ಟಿವ್ ಮ್ಯಾಂಗೋ ಇರಬಾರ್ದು ಅಂತ. ಸೊ ಡಿಫೆಕ್ಟಿವ್ ಮ್ಯಾಂಗೋಸ್ ನಾವು ನಂಬರ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಯಾವುದು ಡಿಫೆಕ್ಟಿವ್ ಇಲ್ಲ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಇಂದ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ದಟ್ ಇಸ್ ಈಕ್ವಲ್ ಟು 6c0 ಇಂಟು 0.2 ಪವರ್ 0 ಇಂಟು 0.8 ಪವರ್ 6 ಮೈನಸ್ 0 ಅಂತ ತಗೊಳ್ತೀವಿ. ವಿ ನೋ NC0 ವ್ಯಾಲ್ಯೂ ಯಾವಾಗಲೂ 1 ಆಗಿರುತ್ತೆ. ಸೊ 1 ಇಂಟು 0.2 ಪವರ್ 0 is also equal to 1 into 0.8 to the power 6 minus 0 ಅಂದ್ರೆ 6 ಆಗುತ್ತೆ. ಸೊ 0.8 raised to the power of 6 ಇದರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 0.26214 ಆಗುತ್ತೆ. ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ವಿ ಗೆಟ್ 0.2621. ನಾವು ಬರೀ ಪಾಯಿಂಟ್ ಆದ್ಮೇಲೆ 4 ನಂಬರ್ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ಕೊಂತೀವಿ ಬಿಕಾಸ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ ಅಂತ. ಆರ್ 26.21% ಅಂತ ಆಯಿತು. ಇಲ್ಲಿ ಯಾಕೆ ಪಾಯಿಂಟ್ ಆದ್ಮೇಲೆ ನಾವು ಜಾಸ್ತಿ ನಂಬರ್ಸ್ ತಗೊಂಡ್ವಿ ಅಂತಂದ್ರೆ ಇಲ್ಲಿ 4 0 ಬಂದ್ಬಿಟ್ಟಿದೆ. ಸೊ ನಮಗೆ ಕ್ಯಾಲ್ಕುಲೇಷನ್ ಆಕ್ಯುರೇಸಿ ಇರಲಿ ಅನ್ನೋದಕ್ಕೆ ಎಕ್ಸ್ಟ್ರಾ ನಂಬರ್ಸ್ಗಳನ್ನ ಕನ್ಸಿಡರ್ ಮಾಡಿದೀವಿ. ಇದಕ್ಕೂ ಅದೇ ಡಿಫ್ರೆನ್ಸ್. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಅಟ್ ಲೀಸ್ಟ್ 1% ಈಸ್ ಡಿಫೆಕ್ಟಿವ್. ಸೊ 1% ಡಿಫೆಕ್ಟಿವ್ ಮ್ಯಾಂಗೋಸ್ ಅಂತಂದ್ರೆ 100 ಮ್ಯಾಂಗೋನಲ್ಲಿ 1% ಅಂತಂದ್ರೆ ಎಷ್ಟಾಗುತ್ತೆ, 1 ಮ್ಯಾಂಗೋ ಅಂತ ಆಗುತ್ತೆ. ಸೊ ಸಿ ಇಸ್ ಪಿ ಆಫ್ ಎಕ್ಸ್ ಇಸ್ ಅಟ್ ಲೀಸ್ಟ್ 1 ಅಂತಂದ್ರೆ ವಿ ನೋ ಯಾವಾಗಲೂ ನಾವು ಗ್ರೇಟರ್ ಆರ್ ಈಕ್ವಲ್ ಟು ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಗ್ರೇಟರ್ ಆರ್ ಈಕ್ವಲ್ ಟು 1 ದಟ್ ಈಸ್ ಈಕ್ವಲ್ ಟು ಗ್ರೇಟರ್ ಆರ್ ಈಕ್ವಲ್ ಟು 1 ಅಂತಂದ್ರೆ 1 2 3 4 5 and 6
ಇಷ್ಟನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ಇದನ್ನ ಶಾರ್ಟ್ಕಟ್ ಮೆಥಡಲ್ಲಿ 1 ಮೈನಸ್ ಪಿ ಆಫ್ ಎಕ್ಸ್, ಇಲ್ಲಿ ಈಕ್ವಲ್ ಟು ಇರೋದ್ರಿಂದ ಆ ಕಡೆ ಈಕ್ವಲ್ ಟು ಬರಲ್ಲ, ಇಲ್ಲಿ ಗ್ರೇಟರ್ ಅಂತ ಇದೆ, ಸೊ ಹಂಗಾಗಿ ಲೆಸ್ ದ್ಯಾನ್ 1 ಅಂತ ತಗೊಳ್ತೀವಿ. ದಟ್ ಇಸ್ 1 ಮೈನಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಲೆಸ್ ದ್ಯಾನ್ 1 ಅಂತಂದ್ರೆ 0 ಒಂದೇ ವ್ಯಾಲ್ಯೂ ಇದೆ, ಹಾಗಾಗಿ ಇದನ್ನ ಹಿಂಗೆ ತಗೊಂಡ್ವಿ. ದಟ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0 ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಇಲ್ಲಿ 0.2621 ಅಂತ ಬಂದಿದೆ, ಸೊ ಅದನ್ನ ಇಲ್ಲಿ ಬರ್ಕೊಳ್ಳೋಣ. 2621 ಇಸ್ ಈಕ್ವಲ್ ಟು, ಇದನ್ನ ನಾವು ಸಿಂಪ್ಲಿಫೈ ಮಾಡ್ತೀವಿ, ಅವಾಗ ಸಿಗುವಂತ ವ್ಯಾಲ್ಯೂ 0.7379 ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ 73.79%. ಈಗ ನೆಕ್ಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಏನ್ ಕೇಳಿದ್ದಾರೆ, ಅಟ್ ಮೋಸ್ಟ್ 2% ಆರ್ ಡಿಫೆಕ್ಟಿವ್. 2% ಆಫ್ 100 ಅಂತಂದ್ರೆ 2 ಅಂತ ಆಗುತ್ತೆ. ಅಟ್ ಮೋಸ್ಟ್ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಎಕ್ಸ್ ಇಸ್ ಲೆಸರ್ ಆರ್ ಈಕ್ವಲ್ ಟು 2. ಅಲ್ಲಿಗೆ ಲೆಸರ್ ಆರ್ ಈಕ್ವಲ್ ಟು 2 ಅಂತಂದ್ರೆ 0, 1 and 2 ಈ ರೀತಿ ಎರಡನ್ನ ಮೂರನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2. ಇದನ್ನ ನಾವು ಶಾರ್ಟ್ಕಟ್ ಮೆಥಡ್ ಇದಕ್ಕೆ ಅಪ್ಲೈ ಮಾಡಿದ್ರೆ ದಿಸ್ ಬಿಕಮ್ಸ್ ಗ್ರೇಟರ್ ದ್ಯಾನ್ 2. ಗ್ರೇಟರ್ ದ್ಯಾನ್ 2 ಅಂದ್ರೆ ಯಾವ್ದೆಲ್ಲ ನಂಬರ್ಸ್ ಬರುತ್ತೆ, 3, 4, 5, 6. ಸೊ ಅಲ್ಲಿಗೆ 4 ಆಪ್ಷನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಇದನ್ನ ನಾವು ಚೂಸ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ಆಲ್ರೆಡಿ ನಾವು 0 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದೀವಿ, ಇನ್ನು ಎರಡೇ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಿರೋದು, ಒಂದು 1ಗೆ ಇನ್ನೊಂದು 2ಗೆ. ಅದನ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ತಗೊಂಡ್ರೆ ನಮಗೆ ಪಿ ಎಮ್ ಎಫ್ ವ್ಯಾಲ್ಯೂ ಗೊತ್ತಿದೆ, ಸೊ ಅದಕ್ಕೆ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 6c1 ಇಂಟು 0.2 ಪವರ್ 1 ಇಂಟು 0.8 ಪವರ್ 6 ಮೈನಸ್ 1. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 6c1 ವ್ಯಾಲ್ಯೂ ಏನಾಗುತ್ತೆ, 6 ಆಗುತ್ತೆ. 0.2 ಟು ದ ಪವರ್ ಆಫ್ 1 ಅಂತಂದ್ರೆ 0.2 ಅಂತಾನೆ ಆಗುತ್ತೆ. 0.8 ಟು ದ ಪವರ್ ಆಫ್ 6 ಮೈನಸ್ 1 ಅಂತಂದ್ರೆ 5 ಆಗುತ್ತೆ. ಸೊ 0.8 ರೈಸ್ ಟು ದ ಪವರ್ ಆಫ್ 5 ಅಂತಂದ್ರೆ ಅದ್ರ ವ್ಯಾಲ್ಯೂ 0.32768. ಈಗ ಇಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೆ ಸಿಗೋಂಥ ವ್ಯಾಲ್ಯೂ 0.3932 ಆರ್ 39.32%. ಇದು ಎಕ್ಸ್ ವ್ಯಾಲ್ಯೂ 1 ಆಗಿದ್ದಾಗ. ಅದೇ ಎಕ್ಸ್ ವ್ಯಾಲ್ಯೂ 2 ಆಗಿದ್ದಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಸ್ ಈಕ್ವಲ್ ಟು 6c2 ಇಂಟು 0.2 ಪವರ್ 2 ಇಂಟು 0.8 ಪವರ್ 6 ಮೈನಸ್ 2. ಈಗ 6c2 ನಾವು ಹೇಗೆ ಬರ್ಕೋಬಹುದು ಅಂದ್ರೆ 6 ಇಂಟು 5 ಡಿವೈಡೆಡ್ ಬೈ 2 ಇಂಟು 1 ಇಂಟು 0.2 ಟು ದ ಪವರ್ ಆಫ್ 2 ಅಂತಂದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ, 0.04 ಆಗುತ್ತೆ. ಇಂಟು 0.8 ಟು ದ ಪವರ್ ಆಫ್ 6 ಮೈನಸ್ 2 ಅಂದ್ರೆ 4 ಆಗುತ್ತೆ. ಸೊ 0.8 ರೈಸ್ ಟು ದ ಪವರ್ ಆಫ್ 4 ಅಂತಂದ್ರೆ ಅದ್ರ ವ್ಯಾಲ್ಯೂ 0.4096 ಅಂತ ಆಗುತ್ತೆ. ಈಗ ಇಲ್ಲಿ 2 1s are 2 3s are, so 3 into 5 is 15. 15 into 0.04 into 0.4096. ಇದನ್ನ ಮಾಡಿದ್ರೆ ನಮಗೆ ಸಿಗುವಂತ ವ್ಯಾಲ್ಯೂ 0.24576 ಆರ್ 24.58%. ಈಗ ಈ ಇಕ್ವೇಶನ್ಗೆ ಬಂದಿರುವಂತ ಎಲ್ಲ ವ್ಯಾಲ್ಯೂಸ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ರ ವ್ಯಾಲ್ಯೂನ ಬರ್ಕೊಳ್ಳೋಣ. 0.2621 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತಂದ್ರೆ 0.3932 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತಂದ್ರೆ 0.2458 ಆಗುತ್ತೆ. ಇದನ್ನ ಆಡ್ ಮಾಡ್ಕೊಂಡ್ರೆ ನಮಗೆ ಸಿಗೋಂತ ವ್ಯಾಲ್ಯೂ 0.9011 ಆರ್ 90.11%. ಈ ರೀತಿ ಇದನ್ನ ಸಾಲ್ವ್ ಮಾಡಬಹುದು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನ ನೋಡೋಣ. ಫೋರ್ತ್ ಪ್ರಾಬ್ಲಮ್, the probability that a bomb dropped on a bridge hits it is 0.4. 8 bombs are dropped at a time on the bridge. 2 bomb hits are enough to destroy the bridge. Find the probability that the bridge is destroyed. ಇದರ ಅರ್ಥ ಏನು ಅಂತಂದ್ರೆ 8 ಬಾಂಬ್ ನ ಒಟ್ಟಿಗೆ ಒಂದು ಬ್ರಿಡ್ಜ್ ಮೇಲೆ ಡ್ರಾಪ್ ಮಾಡ್ತಾರೆ. ಇಲ್ಲಿ ಚಾನ್ಸ್ ಏನು ಅಂತಂದ್ರೆ ಒಂದು ಬಾಂಬು ಆ ಬ್ರಿಡ್ಜ್
ಬ್ರಿಡ್ಜ್ನ ಹಿಟ್ ಮಾಡೋ ಚಾನ್ಸು 0.4 ಇದೆ. ಹಾಗಾದರೆ ಬೇರೆ ಏನು ಆಪ್ಷನ್ ಇರಬೇಕು? ಹಿಟ್ ಮಾಡದೇ ಇರೋ ಚಾನ್ಸ್ ಇರಬೇಕು. ಸೊ ಎರಡೇ ಆಪ್ಷನ್, ಒಂದು ಹಿಟ್ ಮಾಡಬೇಕು ಇಲ್ಲ ಹಿಟ್ ಮಾಡದೇ ಇರಬೇಕು. ಹಾಗಾಗಿ ಇದನ್ನ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಮೊದಲನೇದಾಗಿ ಕೊಟ್ಟಿರೋಂಥದ್ದನ್ನ ಬರ್ಕೊಳ್ಳೋಣ. ಗಿವನ್ ಒಟ್ಟು 8 ಬಾಂಬ್ನ ಡ್ರಾಪ್ ಮಾಡ್ತಿರೋದ್ರಿಂದ n is equal to 8 ಅಂತ ಕನ್ಸಿಡರ್ ಮಾಡೋಣ. ಪಿ ನ ಏನಂತ ಕನ್ಸಿಡರ್ ಮಾಡೋಣ? ಬಾಂಬು ಹಿಟ್ ಆಗೋದನ್ನ ಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇನು ಚಾನ್ಸ್ ಇದೆ? 0.4 ಇದೆ. ಹಾಗಾದ್ರೆ ಕ್ಯೂ ವ್ಯಾಲ್ಯೂ ಏನಾಗುತ್ತೆ? 1 ಮೈನಸ್ ಪಿ ಇಸ್ ಈಕ್ವಲ್ ಟು 1 ಮೈನಸ್ 0.4 ದಟ್ ಇಸ್ ಈಕ್ವಲ್ ಟು 0.6 ಅಂತ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಪ್ರಾಬಬಿಲಿಟಿ ಫಂಕ್ಷನ್ ಅನ್ನ ಬರ್ಕೋಬೇಕು. ದಟ್ ಈಸ್ ಲೆಟ್ ಪಿ ಆಫ್ ಎಕ್ಸ್ ಬಿ number of bombs hitting the bridge. ಇದಾದ್ಮೇಲೆ ನಾವು PMF ನ ಬರ್ಕೊಳ್ತೀವಿ. PMF is P of x is equal to x is equal to NCx P power x Q power n minus x. n value ಏನಿದೆ? 8C x, p value is 0.4 power x and q value is 0.6 to the power of 8 minus x ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಏನು ಹೇಳಿದರೆ? 2 ಬಾಂಬ್ ಹಿಟ್ಸ್ ಆರ್ ಎನಫ್ ಟು ಡೆಸ್ಟ್ರಾಯ್ ದ ಬ್ರಿಡ್ಜ್. ಅಲ್ಲಿಗೆ 2 ಬಾಂಬ್ ಬಿದ್ರೆ ಸಾಕು, ಆ ಪರ್ಟಿಕ್ಯುಲರ್ ಬ್ರಿಡ್ಜ್ ಡೆಸ್ಟ್ರಾಯ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಾಬಬಿಲಿಟಿ ದಟ್ ದ ಬ್ರಿಡ್ಜ್ ಇಸ್ ಡೆಸ್ಟ್ರಾಯ್ಡ್. ಒಟ್ಟು ಬ್ರಿಡ್ಜ್ ಡೆಸ್ಟ್ರಾಯ್ ಆಗಬೇಕು ಅಂತಂದ್ರೆ P of x should be greater or equal to 2. ಆ ಬ್ರಿಡ್ಜ್ ಡೆಸ್ಟ್ರಾಯ್ ಆಗಬೇಕು ಅಂತಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಬಾಂಬು ಆ ಬ್ರಿಡ್ಜ್ ಮೇಲೆ ಬೀಳಬೇಕು. ಸೊ x will be greater or equal to 2. greater or equal to 2 ಅಂತಂದ್ರೆ ಏನಾಗುತ್ತೆ? 2, 3, 4, 5, 6, 7, 8. ಸೊ ಇಷ್ಟು ಆಪ್ಷನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ನಾವು ಶಾರ್ಟ್ ಕಟ್ ಮೆಥಡ್ ನ ಯೂಸ್ ಮಾಡ್ಕೊಳ್ಳೋಣ. 1 ಮೈನಸ್ P of x will be less than 2. Andre this can be written as 1 minus P of x is equal to 0 plus P of x is equal to 1. ಈ ರೀತಿ ತಗೊಳ್ತೀವಿ. ಈಗ ನಾವು x is equal to 0 ಹಾಗೆ x is equal to 1 ಈ ನಂಬರ್ಸ್ ನ ತಗೊಂಡು ಸಾಲ್ವ್ ಮಾಡ್ಕೊಳ್ಳೋಣ. That is P of x is equal to 0 consider ಮಾಡಿದ್ರೆ we write it as 8c0 into 0.4 to the power of 0 into 0.6 to the power of 8 minus 0 that is equal to 8c0 can be written as 1 into 0.4 power 0 is also equal to 1 into 0.6 raised to the power of 8 minus 0 ಅಂದ್ರೆ 8 ಆಗುತ್ತೆ. ಅದರ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 0.01680 ಈ ವ್ಯಾಲ್ಯೂ ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಗುವಂತ ವ್ಯಾಲ್ಯೂ 0.0168 ಆರ್ 1.68%. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು x is equal to 1 ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. P of x is equal to 1 is equal to 8c1 into 0.4 power 1 into 0.6 power 8 minus 1 that is equal to 8c1 can be written as 8 into 0.4 power 1 ಅಂತಂದ್ರೆ 0.4 ಅಂತ ತಗೊಳ್ತೀವಿ. 0.6 to the power of 8 minus 1 ಅಂತಂದ್ರೆ ಅದರ ವ್ಯಾಲ್ಯೂ ಏನಾಗುತ್ತೆ? 0.028 ಅಂತ ಆಗುತ್ತೆ. ಇಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಸಿಗುವಂತ ವ್ಯಾಲ್ಯೂ 0.0896 or 8.96%. ಈಗ ಈ ವ್ಯಾಲ್ಯೂಸ್ನ ಈ ಪರ್ಟಿಕ್ಯುಲರ್ ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ದಟ್ ಈಸ್ P of x greater or equal to 2 can be written as 1 minus P of x is equal to 0 plus P of x is equal to 1. ಈಗ ನಮಗೆ P of x is equal to 0 ಅದ್ರ ವ್ಯಾಲ್ಯೂ ಗೊತ್ತಿದೆ. ದಟ್ ಈಸ್ 0.0168 plus x is equal to 1 ಅದ್ರ ವ್ಯಾಲ್ಯೂ ಗೊತ್ತಿದೆ 0.0896
ಇದನ್ನ ಆಡ್ ಮಾಡ್ಕೊಂಡ್ರೆ ವಿ ಗೆಟ್ 1 ಮೈನಸ್ 0.1064. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಸಿಗುವಂತ ವ್ಯಾಲ್ಯೂ 0.8936 ಆರ್ 89.36%. ಸೊ ಆ ಬ್ರಿಡ್ಜ್ ಡೆಸ್ಟ್ರಾಯ್ ಆಗೋ ಪಾಸಿಬಿಲಿಟಿ ಏನು ಅಂತಂದ್ರೆ 89.36% ಅಷ್ಟು. ಈ ರೀತಿ ನಾವು ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ವೇರಿಯಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಸೆಷನ್ ಅಲ್ಲಿ ಫಿಟ್ಟಿಂಗ್ ಆಫ್ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಟು ದ ಗಿವನ್ ಡೇಟಾ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು. ನಿಮಗೆ ಈ ಟೀಚಿಂಗ್ ಇಷ್ಟ ಆಗಿದ್ರೆ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಬೇಕು ಅಂತ ನಿಮಗೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ. ಹಾಗೆ ಬೆಲ್ ಐಕಾನ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ರತಿ ಸಲ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ. ಧನ್ಯವಾದ.